ರಾಧಾ ಅಂತ ನಮ್ಮ ಸಿಸ್ಟರ್. ಎಂಡೋಸ್ಕೋಪಿ ಮಾಡಿದಾಗ ಗೊತ್ತಾಯ್ತು ಈಸೋಫ್ಯಾಗಸ್ ಅಲ್ಲಿ ಕ್ಯಾನ್ಸರ್ ಇದೆ ಅಂತ. 10 days ಇಂದ ತುಂಬಾನೇ ಡಿಟೇರಿಯರೇಟ್ ಆಗಿದೆ ಕಂಡೀಷನ್ ಅಂತ ಗೊತ್ತು. And praying that some miracle happens, this medicine works for her ಅಂತ. ನಮಸ್ತೆ, ಸೀತಾರಾಮ್. ವೀಣಾ. ರಾಧಾ ಅಂತ ನಮ್ಮ ಸಿಸ್ಟರ್. ಅವ್ರು ಯಲಹಂಕ. ಅವ್ರಿಗೆ 61 ಆಗುತ್ತೆ ಈಗ. 5 years ago, about 5 years ago. ಅವಳಿಗೆ ಆಕ್ಚುಲಿ ಫುಡ್ಸ್ ಅಸಿಡಿಟಿ ಇರ್ತಾ ಇತ್ತು ಯಾವಾಗ್ಲೂ. ಅದು ಕಾಮನ್ ಅಂತ ಇಗ್ನೋರ್ ಮಾಡ್ತಾ ಇದ್ಲು. ಆಮೇಲೆ ಸ್ವಲ್ಪ ಸ್ವಾಲೋಯಿಂಗ್ ಅಲ್ಲಿ ಡಿಫಿಕಲ್ಟಿ ಬಂತು. ಆಮೇಲೆ ಅವಾಗ ಕೋವಿಡ್ ಬೇರೆ ಇತ್ತು. ಸೊ ಕೋವಿಡ್ ಟೈಮಲ್ಲಿ ಹಾಸ್ಪಿಟಲ್ಗೆಲ್ಲ ಹೋಗಕ್ ತುಂಬಾ ಕಷ್ಟ ಆಗ್ತಿತ್ತಲ್ವಾ, ಭಯ ಇತ್ತು. ಸೊ ಇದು ಇಷ್ಟು ಸಿವಿರಿಟಿ ಏನು ಗೊತ್ತಿರ್ಲಿಲ್ಲ, ಕ್ಯಾನ್ಸರ್ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಲ್ವಾ ಯಾರು. ಸೊ ಅವಳು ಹೋಗಿಲ್ಲ. ಆಮೇಲೆ ಒಂಚೂರು ವೆಯ್ಟ್ ಲಾಸ್ ಆಗ್ತಾ ಇತ್ತು. ಯಾಕೆಂದ್ರೆ ಅದನ್ನೆಲ್ಲ ಒಂಥರ ಜಸ್ಟಿಫೈ ಮಾಡ್ಕೊಂಡು ನಾನು ಕಾರ್ಬೋಹೈಡ್ರೇಟ್ ತಿಂತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಅದಕ್ಕೆ ವೆಯ್ಟ್ ಲಾಸ್ ಅಂತ ಅನ್ಕೊಳ್ತಾ ಇದ್ಲು. ಆಮೇಲೆ ವೀಕ್ ಆಗ್ತಾ ಇದ್ಲು. ಆಮೇಲೆ ಸಡನ್ ಆಗಿಲ್ಲ, ಏನಾದ್ರೂ ಸಿವಿಯರ್ ಆಗಿ ಏನಾದ್ರೂ ಆಗಿರಬಹುದು ಅಂತ ಎಂಡೋಸ್ಕೋಪಿ ಮಾಡ್ಬೇಕು ಅಂತ ಹೇಳಿದ್ರು. ಆಮೇಲೆ ಎಂಡೋಸ್ಕೋಪಿ ಮಾಡಿದಾಗ ಗೊತ್ತಾಯ್ತು ಈಸೋಫ್ಯಾಗಸ್ ಅಲ್ಲಿ ಕ್ಯಾನ್ಸರ್ ಇದೆ ಅಂತ. ಸುಮಾರು 8 centimeters ಗ್ರೋತ್ ಇದೆ ಅಂತ ಗೊತ್ತಾಯ್ತು. ಇಮಿಡಿಯೇಟ್ ಸರ್ಜರಿ ಮಾಡ್ಬೇಕು ಅಂದ್ರು. ಅದು ಈಸೋಫ್ಯಾಗಸ್ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಸ್ಟಮಕ್ನೆ ಅದೆಲ್ಲ ಇಲಾಂಗೇಟ್ ಮಾಡಿ ಅದೆಲ್ಲ ಮಾಡಿದ್ರು. ಸೊ ಅದಾದ್ಮೇಲೆ ಶಿ ವಾಸ್ ಫೈನ್ ಅಂದ್ರೆ ರೇಡಿಯೇಷನ್ ಆಯ್ತು, ಆಮೇಲೆ ಕೀಮೋಗಳೆಲ್ಲ ಆಯ್ತು. ಎಲ್ಲ ಆದ್ಮೇಲೆ ತುಂಬಾ ನಾರ್ಮಲ್ ಆಗಿದ್ಲು. 3 years ತನಕನೂ ಶಿ ವಾಸ್ ವೆರಿ ನಾರ್ಮಲ್. US ಒಬ್ಳೆ ಎಲ್ಲ ಟ್ರಾವೆಲ್ ಮಾಡ್ಕೊಂಡು 2 months ಅಲ್ಲಿದ್ದು ಮಗಳ ಜೊತೆ ಎಲ್ಲ ಬಂದ್ಲು. ಆಮೇಲೆ ಐ ಥಿಂಕ್ December 14th 2023 ಒಂದು ನನ್ನ ನೆಫ್ಯೂದ್ ಮದ್ವೆ ಇತ್ತು. ಅದಾದ್ಮೇಲೆ November ಮದ್ವೆ ಇತ್ತು. December ಗಿಡ್ಡಿನೆಸ್ ಬಂತು ಅವಳಿಗೆ. ಅಲ್ಲಿ ತನಕ ನಾರ್ಮಲ್ ಇದ್ಲು. ಗಿಡ್ಡಿನೆಸ್ ಬಂದ್ರೆ ಅವಾಗ ಡಾಕ್ಟರ್ಸ್ BP ಹೈ ಇದೆ ಅದಕ್ಕೆ ಅಂದ್ರು, ಮೆಡಿಕೇಶನ್ ಇಂದ ಅಂದ್ರು. ಆಮೇಲೆ ನ್ಯೂರಾಲಜಿಸ್ಟ್ ಹತ್ರ ಹೋದ್ರೆ ಇದು MRI ಸ್ಕ್ಯಾನ್ ಮಾಡಿದ್ರೆ ಬ್ರೈನ್ ಅಲ್ಲಿ ಮೆಟಾಸ್ಟಾಸಿಸ್ ಆಗಿದೆ ಅಂತ ಹೇಳಿದ್ರು. ಮೆಟಾಸ್ಟಾಸಿಸ್ ಅಂತ ಆದ್ಮೇಲೆ ಬ್ರೈನ್ ಸರ್ಜರಿ ಆದ್ಮೇಲೆ ಗೊತ್ತಾಯ್ತು. ಬಟ್ ಅದಾಯ್ತು ಅಂತ ಆಮೇಲೆ ಗೊತ್ತಾಯ್ತು. ಅದಾದ್ಮೇಲಿಂದ ಆನ್ ಅಂಡ್ ಆಫ್ ಹೀಗೆ ಹಾಗೆ ಆಗ್ತಾನೆ ಇದೆ. ಆಮೇಲೆ ಇಮ್ಯುನೋಥೆರಪಿ ಮಾಡ್ಬೇಕು ಅಂತ ಹೇಳಿ, ಅದು ಇಲ್ಲಿ ಇಂಡಿಯಾಲ್ ಅಷ್ಟೊಂದು ಇನ್ನು ಪಾಪ್ಯುಲರ್ ಇಲ್ಲ, ಯಾಕಂದ್ರೆ ತುಂಬಾ ಎಕ್ಸ್ಪೆನ್ಸಿವ್. ಆದ್ರೂ ಅದನ್ನು ಮಾಡಿಸಿದ್ರು. ಅದೆಲ್ಲ ಮಾಡಿ ಆದ್ಮೇಲೂ ಹೀಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಅಂತ ಅನ್ನಿಸ್ತಿತ್ತು. ಬಟ್ ಸಡನ್ ಆಗಿ ಈಗ ಜೂನ್ ಅಲ್ಲಿ ಅವಳಿಗೆ ಇದಾಯ್ತು, ಒಂದು ಸ್ಟ್ರೋಕ್ ಆಯ್ತು. ಸೊ ರೈಟ್ ಸೈಡ್ ಫುಲ್ ಪ್ಯಾರಾಲಿಸಿಸ್ ಆಗಿ ಸ್ಪೀಚು ಹೋಯ್ತು. ಅದಾದ್ಮೇಲೆ ಹಾಸ್ಪಿಟಲ್ ಅಲ್ಲಿ ಇದ್ಲು. ಆಮೇಲೆ ಬಂದಾದ್ಮೇಲೆ ಆವಾಗ ಸ್ಕ್ಯಾನು, MRI ಸ್ಕ್ಯಾನ್, ಪೆಟ್ ಸ್ಕ್ಯಾನ್ ಎಲ್ಲ ಆದ್ಮೇಲೆ ಇವಾಗ ತುಂಬಾ ಸಿವಿಯರ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಅಲ್ಲಿ ತನಕ ಒಂಥರ ಸಿನ್ಸ್ ನಾವೆಲ್ಲ ಔಟ್ಸೈಡರ್ಸ್ ಆಗ್ಬಿಡ್ತೀವಲ್ಲ, ಒಂಥರ ಅಂದ್ರೆ ಸಿಬ್ಲಿಂಗ್ಸ್ ಅಂದ್ರೆ ವಿ ಆರ್ ವೆಲ್ ವಿಶರ್ಸ್, ಬಟ್ ಯಾರ್ದು ಫ್ಯಾಮಿಲಿ ಒಳಗಡೆ ಅಷ್ಟು ಪರ್ಸನಲ್ ಲೆವೆಲ್ ಅಲ್ಲಿ ಇಂಟರ್ಫಿಯರ್ ಆಗಕ್ ಆಗಲ್ಲ. ಬಿಕಾಸ್ ಅವರು ಎಜುಕೇಟೆಡ್ ಇರ್ತಾರೆ, ಅವ್ರ ಮಕ್ಕಳು ಅಡಲ್ಟ್ಸ್ ಇದಾರೆ ಎಲ್ಲರೂ. ಸೊ ಅದಕ್ಕೆ ಅಂತ ವಿ ವರ್ ಜಸ್ಟ್ ಕ್ವೈಟ್. ಇವಾಗ ಒಂಥರ ಸಿಚುವೇಶನ್ ವರ್ಸನ್ ಆದ್ಮೇಲೆ ವಿ ಥಾಟ್ ವಿ ಶುಡ್ ಡೂ ಸಮಥಿಂಗ್ ಅಂತ. ಈಗ ಸಂಡೇ ನಾವೆಲ್ಲ ಆಯುರ್ವೇದ ತಗೊಳ್ತೀವಿ. ನನ್ಗೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದೆ, ಅದಕ್ಕೆ ನಮ್ಮ ತಾಯಿಗೆ ಆರ್ಥರೈಟಿಸ್ ಇದೆ, ಮತ್ತೆ ಇನ್ನೊಂದು ಸಿಸ್ಟರು, ಇವ್ರ ವೈಫ್ ಎಲ್ಲ ಆಯುರ್ವೇದ ತಗೊಳ್ತೀವಿ. ನಮ್ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಇಲ್ಲಿ ಹೋಗಕ್ಕೆ ಅಂತ. ಅವ್ರ ಫ್ರೆಂಡ್ ಒಬ್ಬರಿಗೆ ಆಗಿತ್ತು, ಹೀಗೇನೆ ಬ್ರೈನ್ ಅಲ್ಲೇ ಆಗಿತ್ತು. ಅದು ತುಂಬಾ ಸಿವಿಯರ್ ಇತ್ತು ಅಂತ. ಅಂದ್ರೆ 1.5 months ಅಷ್ಟೇ ಸರ್ವೈವಲ್ ಚಾನ್ಸ್ ಇದೆ ಅಂತ ಹೇಳಾದ್ಮೇಲೆ, ಬಟ್ ಈಗ ಆಲ್ಮೋಸ್ಟ್ 1.5 years ಆಗಿದೆ, ಈ ಸ್ಟಿಲ್ ಸರ್ವೈವ್ಡ್ ಅಂತ ಆತರ ಹೇಳಿದ್ರು. ಟ್ರೈ ಮಾಡಿ ಅಂತ. ಅವಾಗ ವಿ ಜಸ್ಟ್ ಡಿಸೈಡೆಡ್ ಮೇ ಬಿ ವೈ ನಾಟ್ ಟ್ರೈ ನೆನ್ನೆ ಅನ್ಕೊಂಡ್ವಿ. ಟುಡೇ ವಿ ಆರ್ ಹಿಯರ್. ಶಿ ವಾಸ್ ಜನರಲಿ ಅಂದ್ರೆ ಇದು ಸರ್ಜರಿ ಆದ್ಮೇಲೆ ಈಸೋಫ್ಯಾಗಸ್ ಅದಾದ್ಮೇಲೆ ಅವಳ ಕನ್ಸಂಪ್ಷನ್ ಕಡಿಮೆ ಇತ್ತು. ಬಿಕಾಸ್ ಅವಳದು ಡೈಜೆಸ್ಟಿವ್ ಸಿಸ್ಟಮ್ ಮುಂಚಿನ ತರ ಇರ್ಲಿಲ್ಲ ಅಲ್ವಾ. ಸೊ ಕಡಿಮೆ ಕ್ವಾಂಟಿಟಿ ತಿಂತಾ ಇದ್ಲು, ತುಂಬಾ ಫ್ರೀಕ್ವೆಂಟ್ ಆಗಿ ತಿಂತಾ ಇದ್ಲು. ಇವಾಗ ಸ್ವಲ್ಪ ಸಡನ್ ಆಗಿ ಇದು ಒಂದು 1 week 10 days ಇಂದ ತುಂಬಾನೇ ಡಿಟೇರಿಯರೇಟ್ ಆಗಿದೆ ಕಂಡೀಷನ್ ಅಂತ ಗೊತ್ತು. ಇವಾಗ್ಲೂ ಫೋರ್ಸ್ಫುಲಿ ಅಂದ್ರೆ ಅವಳಿಗೆ ಅಪಿಟೈಟ್ ಇಲ್ಲ, ಫೋರ್ಸ್ ಫೀಡಿಂಗ್ ತರ ಇಲ್ಲ, ಅಂದ್ರೆ ವೀಕ್ ಆಗ್ಬಿಡ್ತಾಳೆ ಅಂತ every 2 hours ಏನಾದ್ರೂ ಕೊಡ್ತಾನೆ ಇರ್ಬೇಕು, ಪರ್ಸುವೇಡ್ ಮಾಡಿ ಕೊಡ್ಬೇಕು. ಆತರ. ಸೊ ಬಟ್ ಅವಳಿಗೆ ತುಂಬಾ ಒಳ್ಳೆ ಕೇರ್ ಸಿಕ್ಕಿದೆ ಮನೆಯಲ್ಲಿ. ತುಂಬಾ ಅಂದ್ರೆ ಇನ್ಯಾರಿಗೂ ಅಷ್ಟು ನೋಡ್ಕೊಳ್ಳಲ್ಲ. ತಿನ್ಬೇಕು ಅಂದ್ರೆ every hour, half an hour, 1 hour ಯಾರಾದ್ರು ನೋಡ್ಕೊಳ್ತಾನೆ. ಎಸ್ಪೆಷಲಿ ನಮ್ಮ ಬ್ರದರ್ ಇಲ್ಲ ತುಂಬಾ ಇದರಿಂದ ನೋಡ್ಕೊಳ್ತಾ ಇದ್ರು. ಸೊ ಹಂಗಾಗಿ ಶಿ ವಾಸ್ ಏಬಲ್ ಟು. ಅವಳ್ದು ಅಂದ್ರೆ ಜನರಲ್ ಹೆಲ್ತ್ ತುಂಬಾ ಚೆನ್ನಾಗಿದೆ ಅವಳ್ದು. ಲೈಕ್ ಆಲ್ ವೈಟಲ್ಸ್, ಬ್ಲಡ್ ಅದೆಲ್ಲಾನು ತುಂಬಾ ಚೆನ್ನಾಗಿದೆ. ಬಟ್ ಫಾರ್ ದಿಸ್ ಥಿಂಗ್
ಅಂಡ್ ಶಿ ಇಸ್ ನಾಟ್ ಆಫ್ ಎನಿ ಪೇನ್ ಆರ್ ಡಿಸ್ಕಂಫರ್ಟ್ ಇಲ್ಲ ಅಂತ ಹೇಳ್ತಾಳೆ. ಅಂದ್ರೆ ಶಿ ಡಸಂಟ್ ಇವನ್ ನೋ ದಟ್ ಶಿ ಸಫರಿಂಗ್ ವಿತ್ ದಿಸ್ ಡ್ರೆಡೆಡ್ ಡಿಸೀಸ್ ಅಂತ. ಬಟ್ ತುಂಬಾ ಧೈರ್ಯ ಇದೆ ಅವಳಿಗೆ, ಧೈರ್ಯ ಇದೆ. ಶಿ ವಾಸ್ ಒಂಥರ ಶಿ ಫಾಟ್ 5 years ಅಲ್ಲ, ಶಿ ಫಾಟ್ ವೆರಿ ವೆಲ್. ಈಗ ವಿ ಆರ್ ಹೋಪಿಂಗ್ ಅಂಡ್ ಪ್ರೇಯಿಂಗ್ ದಟ್ ಸಮ್ ಮಿರಕಲ್ ಹ್ಯಾಪನ್ಸ್, ದಿಸ್ ಮೆಡಿಸಿನ್ ವರ್ಕ್ಸ್ ಫಾರ್ ಹರ್ ಅಂತ. ವೆರಿ ಕ್ರಿಟಿಕಲ್ ಅಂತ. ರಿಸ್ಕ್ ನಮ್ದು, ಅಂದ್ರೆ ರಿಸ್ಕ್ ನಮ್ದು. ಲೆಟ್ ಅಸ್ ಟ್ರೈ. ಅಲೋಪತಿಕ್ ಮೆಡಿಸಿನ್ಸ್ ಏನ್ ಕೊಡ್ತಿದಾರೋ ಕಂಟಿನ್ಯೂ ಆಗ್ಲಿ, ಕಾಂಪ್ಲಿಮೆಂಟರಿ ಆಗಿ ಇದು ತಗೊಳ್ಳೋಣ ಅಂತ ಹೇಳಿ. ಆಲ್ಸೋ ನಿಮ್ದು ಸ್ಟ್ಯಾಂಡರ್ಡ್ ಡೋಸ್ ತಗೊಳಕ್ ಆಗಲ್ಲ ಬಿಕಾಸ್ ಶಿ ಇಸ್ ವೀಕ್. ಸೊ 1/3 ಡೋಸ್ ನಲ್ಲಿ ಕೊಡೋಣ. ಈಗ 1 month ಏನೋ ಆದ್ಮೇಲೆ ರಿವ್ಯೂ ಮಾಡ್ಬಿಟ್ಟು ಇಫ್ ಶಿ ಹ್ಯಾಸ್ ಗೈನ್ಡ್ ಮೋರ್ ಸ್ಟ್ರೆಂತ್ ದೆನ್ ಸ್ವಲ್ಪ ಡೋಸೇಜ್ ಇನ್ಕ್ರೀಸ್ ಮಾಡ್ಬೋದು. ಅದರ್ವೈಸ್ 1 monthಗೆ ಅಂತಿರೋ ಮೆಡಿಸಿನ್ ಅನ್ನ 3 monthsಗೆ ತಗೊಳ್ಳೋ ತರ 1/3 ಡೋಸ್ ಅಲ್ಲಿ ಕೊಡಕ್ ಹೇಳಿದ್ದಾರೆ. ಥ್ಯಾಂಕ್ ಯು.